ಮಾಡ್ಕೊಂಡ್ಮೇಲೆ ನನ್ನ ತುಟಿಗೆ ತುಂಬಾ ಡಿಫ್ರೆನ್ಸ್ ಗೊತ್ತು. ಕರಿ ಲೀವ್ಸ್ ಬಂದು ನಿಮ್ಮ ಹೇರ್ ರೂಟ್ಸ್ ಬಂದು ಎಕ್ಸೆಪ್ಟ್ ಮಾಡಬೇಕು. ಯು ವಾಂಟ್ ಡಾಟ್ಸ್? ಎಳ್ಳೆಣ್ಣೆ ಯೂಸ್ ಮಾಡ್ತೀವಿ. ನನ್ನ ಮುಖಕ್ಕೆ ಮಾತ್ರ ಯೂಸ್ ಮಾಡೋ ಟವಲ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ತಲೆ ಬಾಚ್ಕೊತಾ ಇದ್ದೀನಿ, ಯಾಕಂದರೆ ಮೈ ಹಸ್ಬೆಂಡ್ ನನ್ನ ಕೂದಲಿಗೆ ಎಣ್ಣೆ ಹಾಕ್ತಾ ಇದ್ದಾರೆ. ಇವತ್ತು ಹೇರ್ ವಾಶ್ ಮಾಡಬೇಕು. ಸೊ ದಟ್ ಈಸ್ ವೈ ಆಯಿಲಿಂಗ್ ಮಾಡಿಕೊಂಡು ಕೂದಲಿಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ತಲೆಗೆ ಸ್ನಾನ ಮಾಡೋಣ ಅಂತ. ಎನಿ ಗರ್ಲ್ಸ್ ಯಾರು ನನ್ನ ಲೇಡೀಸ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೇರ್ ಆಯಿಲ್ ಹಚ್ಕೊಂಡು ಅದಾದಮೇಲೆ ಏರ್ ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ಏರ್ ಫಾಲ್ ಜಾಸ್ತಿ ಆಗೋಲ್ಲ. ಇನ್ ಕೇಸ್ ನಿಮಗೆ ಜಾಸ್ತಿ ಏರ್ ಫಾಲ್ ಇಶ್ಯೂಸ್ ಇದ್ದರೆ ಫಸ್ಟ್ ಅಪ್ಲೈ ಆಯಿಲ್. ಆಫ್ಟರ್ ಲೈಕ್ 30 ಮಿನಿಟ್ಸ್ ಬಿಟ್ಕೊಂಡು ನಾನು ಎಣ್ಣೆ ಬಂದು ಹಿಂಗೆ ಯೂಸ್ ಮಾಡೋದಂದರೆ ಲೈಕ್ ಪ್ಯೂರ್ ಕೊಕೊನಟ್ ಆಯಿಲ್. ನಮ್ಮದು ಲೈಕ್ ಇಲ್ಲೇ ಆಯಿಲ್ ಮಿಲ್ ಇದೆ. ಸೊ ನಾವು ತೆಂಗಿನಕಾಯಿ ಕೊಟ್ಟರೆ ಅವರೇ ನಮಗೆ ಲೈಕ್ ಎಕ್ಸ್ಟ್ರಾಕ್ಟ್ ಮಾಡಿಕೊಡ್ತಾರೆ ಆಯಿಲ್ನ. ತೆಂಗಿನಕಾಯಿಂದ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ. ಸೊ ನಾವು ಆ ಆಯಿಲೇ ಯೂಸ್ ಮಾಡೋದು. ನಾವು ಯಾವುದೇ ಈ ಥರ ಸನ್ ಪ್ಯೂರ್ ಆಯಿಲ್ ಪ್ಯಾಕೆಟ್ ಬರುತ್ತಲ್ಲ ಆ ಥರ ಆಯಿಲು ಮತ್ತು ಪ್ಯಾರಾಶೂಟ್ ಎಲ್ಲ ನಾವು ಯೂಸೇ ಮಾಡಲ್ಲ. ಇಟ್ಸ್ ಜಸ್ಟ್ ಡೈರೆಕ್ಟ್ ಎಳ್ಳೆಣ್ಣೆ ಯೂಸ್ ಮಾಡ್ತೀವಿ. ದೋಸೆಗೆ ಎಳ್ಳೆಣ್ಣೆನೇ ನಾವು ಯೂಸ್ ಮಾಡೋದು. ಸೊ ಎಳ್ಳೆಣ್ಣೆನೂ ಅವರೇ ಅಲ್ಲೇ ಮಿಲ್ಲಲ್ಲಿ ಕೊಟ್ಟರೆ ಅವರೇ ಎಳ್ಳು ಕೊಟ್ಟರೆ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ. ಸೊ ಇವಾಗ ಈ ಬೌಲಲ್ಲಿ, ಈಗ ಗಾಜಿನ ಬೌಲಲ್ಲಿ ಎಣ್ಣೆ ಇದೆ, ಬಿಸಿ ಎಣ್ಣೆ. ಸೊ ಕೊಕೊನಟ್ ಆಯಿಲ್ ನಾನು ತೊಗೊಂಡು ಬಿಸಿಗೆ ಇಕ್ತೀನಿ. ಸೊ ಸೇಮ್ ಟೈಮ್ ಅದಕ್ಕೆ ಒಂದು ಕರಿ ಲೀವ್ಸ್, ಒಂದು ಸ್ವಲ್ಪ ಕರಿ ಲೀವ್ಸ್ ಮತ್ತು ಅದೇನಂತಾರೆ ಯೆಲ್ಲೋ ಕಲರಲ್ಲಿ, ಇಲ್ಲಿ ಮಲಯಾಳಮಲ್ಲಿ ಉಳವ ಅಂತ ಹೇಳ್ತಾರೆ. ಮೆಂತ್ಯ ಅನಿಸುತ್ತೆ ಕನ್ನಡದಲ್ಲಿ, ಮೆಂತ್ಯ. ಸೊ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ ಇನ್ ಕಮೆಂಟ್ ಸೆಕ್ಷನ್. ಇಲ್ಲಿ ಇಂಗ್ರೀಡಿಯೆಂಟು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಅದನ್ನೂ ಆಯಿಲಿಗೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗಿದ ತಕ್ಷಣವೇ ನಾನು ಗ್ಯಾಸ್ ಆಫ್ ಮಾಡಿ ಬೌಲಿಗೆ ಹಾಕ್ಬಿಟ್ಟು ಟ್ರಾನ್ಸ್ಫರ್ ಮಾಡಿ ತೊಗೊಂಬರ್ತೀನಿ. ಸೊ ದಟ್ ನನ್ನ ಹಸ್ಬೆಂಡ್ ಒಂದು ತಲೆಗೆ ಹಚ್ತಾರೆ ಅಂತ. ಈ ವಿಲ್ ಡು ನೈಸ್ ಮಸಾಜ್ ಆ್ಯಕ್ಚುಲಿ. ಸೊ ತಲೆಗೆ ಆಯಿಲ್ ಕೂದಲಿಗೆ ಆಯಿಲ್ ಹಚ್ಚೋಕ್ಕೆ ಮುಂಚೆ ಫಸ್ಟು ಕೂದಲು ಚೆನ್ನಾಗಿ ಬಾಚ್ಕೊಳ್ಳಿ. ಯಾವುದೇ ಚಿಕ್ಕು ಏನು ಇರಬಾರ್ದು ಹಂಗೆ ನೋಡ್ಕೊಳ್ಳಿ. ಅದಾದಮೇಲೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ಏರ್ ಫಾಲ್ ಜಾಸ್ತಿ ಆಗೋಲ್ಲ ನೀವು ತಲೆಗೆ ಸ್ನಾನ ಮಾಡಾಗ. ಬನ್ನಿ ದೇವೇಟ ಬನ್ನಿ. ನಾವು ಮೂವಿ ನೋಡಿಕೊಂಡು ಆಯಿಲ್ ಮಸಾಜ್ ನಾನು ಮೂವಿ ನೋಡಿಕೊಂಡು ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ. ಇವಾಗ ಹಿಂಗೋ ಇದು ಈ ಟಿ ವಿದಲ್ಲಿ ನೆಟ್ಫ್ಲಿಕ್ಸ್ ಇದೆ, ಅಮೆಝಾನ್ ಇದೆ, ಹಾಟ್ಸ್ಟಾರ್ ಪ್ರತಿಯೊಂದು ಇದೆ. ಸೊ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಹೊಸ ಮೂವಿ ಏನಾದ್ರು ರಿಲೀಸ್ ಮಾಡಿದ್ರೆ ಅಂದರೆ ನಾನು ತಕ್ಷಣ ನೋಡ್ತೀನಿ. ಯಾವ್ದಾದ್ರು ಮೂವಿ ನಾನು ಮಿಸ್ ಮಾಡಿದರೆ ಅದನ್ನ ನೋಡ್ತೀನಿ. ಇಟ್ ವಿಲ್ ಬಿ ವೆರಿ ಎಂಟರ್ಟೈನಿಂಗ್. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಇದೊಂದು ಟವಲ್ ತೊಗೊಂಡಿದ್ದೀನಿ ನಾನು. ಇದು ನನ್ನ ಮುಖಕ್ಕೆ ಮಾತ್ರ ಯೂಸ್ ಮಾಡೋ ಟವಲ್. ಬಿಕಾಸ್ ನಾನು ಸಮ್ವೇರ್ ನೋಡಿದ್ದೆ ಲೈಕ್ ನಮ್ಮ ಫೇಸ್ಗಂತಲೇ ಒಂದು ಸಪ್ರೇಟ್ ಟವಲ್ ಇಟ್ಕೊಬೇಕಂತೆ. ಬಿಕಾಸ್ ನಾವು ಬಾಡಿ ಫೇಸ್ ಸ್ಕಿನ್ ಇಟ್ಸ್ ಡಿಫ್ರೆಂಟ್, ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ದಟ್ ಈಸ್ ವೈ ದೇವೇಟ ಟವಲ್ ಬಂದು ಇದು ಈ ಥರನೇ ನನ್ನ ಹತ್ರ ಪರ್ಪಲ್ ಕಲರ್ ಇದೆ. ಸೊ ಆ ಟವಲ್ ಬಂದು ನಾನು ಕೂದಲಿಗೆ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಟವಲ್ ಇದೆ ನನ್ನ ಮುಖಕ್ಕೆ, ಮತ್ತು ಇನ್ನೊಂದು ನಾನು ಸ್ನಾನ ಮಾಡ್ಕೊಂಬಂದಮೇಲೆ ಆ ಟವಲ್ ಯೂಸ್ ಮಾಡೋದು. ಸೊ ದೇರ್ ಆರ್ 3 ಟವಲ್ಸ್ ರೈಟ್ ನಾವು ನಾನು ಯೂಸ್ ಮಾಡ್ತಾ ಇರೋದು. ಸೊ ನೀವು ನಿಮ್ಮ ಫೇಸ್ನ ಚೆನ್ನಾಗಿ ಇಟ್ಕೊಬೇಕಂದ್ರೆ ಒಂದು ಸಪ್ರೇಟ್ ಟವಲ್ ಇಟ್ಕೊಳ್ಳಿ. ಆ್ಯಂಡ್ ಇಟ್ಸ್ ಗುಡ್. ಬೇರೆ ಬಾಡಿದಲ್ಲಿ ಇರೋ ಬ್ಯಾಕ್ಟೀರಿಯಾಸ್ ಎಲ್ಲ ನಿಮ್ಮ ಮುಖಕ್ಕೆ ಬರೋಲ್ಲ, ಮುಖದಲ್ಲಿ ಇರೋ ಬ್ಯಾಕ್ಟೀರಿಯಾಸ್ ಎಲ್ಲ ಬಾಡಿಗೆ ಹೋಗಲ್ಲ. ಸೊ ಇಟ್ಸ್ ವೈಸ್ ವರ್ಸ. ತಮ್ಮೂಡು ಮೂವಿ ನೋಡೋಣ? ಬೇಡ. ಅಯ್ಯೋ ತಮ್ಮಡು ಯಾವ ಮೂವಿ ನೋಡೋಣ? ಇರುವರ್ ಗೈಸ್. ಆ್ಯಕ್ಚುಲಿ ಒಂದು ಮೂವಿ ನೋಡ್ತಾ ಇದ್ದೀವಿ, ಇರುವರ್ ಅಂತ. ಇಟ್ಸ್ MGR ತಮಿಳ್ ಇಂಡಸ್ಟ್ರಿದಲ್ಲಿ MGR ಅಂತ ಒಬ್ಬರಿದ್ರು. ಅವರು ಮತ್ತೆ ಪೊಲಿಟಿಷಿಯನ್ಗೆ ಹೇಳಿದ್ರು
ಸೊ ಈಸ್ ಅ ಪೊಲಿಟಿಷಿಯನ್ ಆ್ಯಂಡ್ ಆಲ್ಸೋ ಆ್ಯನ್ ಆ್ಯಕ್ಟರ್. ಸೊ ಅವ್ರ ಮೂವಿ ನಾನು ಜಯಲಲಿತಾದು ರಿಯಲ್ ಸ್ಟೋರಿ ಮೂವಿ ನೋಡಿದ್ದೀನಿ. ಅದರಲ್ಲಿ ಕಂಗನಾ ಅವರು ಆ್ಯಕ್ಟ್ ಮಾಡಿರೋದು. ಆ ಮೂವಿ ನಾನು ಆಲ್ರೆಡಿ ನೋಡಿದ್ದೀನಿ. ಸೊ ದಿಸ್ ಈಸ್ MGR ಮೂವಿ. ಸೊ ನಾನು ಈ ಮೂವಿ ನೋಡಿದ್ರೆ ನನಗೆ ಇವಾಗ ಕ್ಲಿಯರ್ ಐಡಿಯಾ ಸಿಗುತ್ತೆ. ಇವಾಗ ಜಯಲಲಿತಾ ಮತ್ತು MGR ಲವ್ ಮಾಡಿದ್ರು. ಸೊ ಲವ್ ಮಾಡಿ ಮದುವೆ ಮಾಡಿಕೊಂಡ್ರು. ಸೊ ಅವ್ರದ್ದು ಲೈಫ್ ಬ್ಯಾಕ್ ಸ್ಟೋರಿ. ನನಗೆ ಹಿಸ್ಟಾರಿಕಲ್ ಮೂವೀಸ್ ಎಲ್ಲ ನೋಡೋಕ್ಕೆ ತುಂಬ ಇಷ್ಟ. ಫಿಲಮ್ ಬೇಸ್ಡ್ ರಿಯಲ್ ಸ್ಟೋರೀಸ್ ನನಗೆ ಬೇರೆಯವ್ರದ್ದು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಬಿಕಾಸ್ ಇಟ್ಸ್ ಟ್ರೂ ಈವೆಂಟ್ ಅಲ್ವಾ. ವಿಲ್ ಗೆಟ್ ಸಮ್ ನಾಲೆಜ್, ವಿಲ್ ಗೇನ್ ಸಮ್ ನಾಲೆಜ್ ಫ್ರಮ್ ದಟ್ ಈಸ್ ವೈ. ಇವಾಗ ನಾನು ಕೆಳಗಡೆ ಕೂತ್ಕೊತೀನಿ. And my head is paining. Why? I don't know. You want dots? The water. I drank water. So his head is paining ante. Papa. Papa. Poopa. It's hot. Yeah, it's hot. Careful. ಪರವಾಗಿಲ್ಲ, ಹಾಟ್ ಇದ್ರೆ ಅಲ್ಲಿಕ್ಕಿ. ಸುಮ್ಮನೆ ಹಿಂಗೇನು ವಿಡಿಯೋ ಇಲ್ಲ ಅಂದರೆ ಶಿ ವಾಂಟಲ್ಲ ಇದೆ ಸರ್. ಆಹಾ, ಹೌದಾ? ಸರಿ. ವಿಡಿಯೋ ಮಾಡ್ತಾ ಇರೋದಕ್ಕೋಸ್ಕರ ನಾನು ಹುಷಾರು ಅದು ಇದು ಅಂತ ಹೇಳ್ತಾ ಇದ್ದೀನಿ ಅಂತೆ. ವಿಡಿಯೋ ಮಾಡ್ತಾ ಇದ್ದಿಲ್ಲ ಅಂದರೆ ನಾನು ಹಂಗೆಲ್ಲ ಹೇಳಲ್ವಂತೆ. ಸಚ್ ಅ ಲೈಯರ್. എൻ്റെ സോഫ എല്ലാം പോവാതെ because of your oil. Give, I'll hold like this. It's hot. Keep it here, no? ಸೋಫಾ ರೋಲ್ಸ್ ಅವ್ರ ಸೋಫಾ ಹಾಳಾಗ್ತಿದೆ ಅಂತ, ಎಣ್ಣೆಲ್ಲ ಸ್ಪಿಲ್ ಆಗಿ. ನೋಡಿ ಈ ಮನುಷ್ಯ ಏನೇನು ಮಾಡ್ತಾರೆ ಗೊತ್ತಾ? ಗೊತ್ತಿಲ್ಲ. ನೈಸ್ ಆಯಿಲ್ ಮಸಾಜ್. ಸ್ಟ್ರೆಸ್ ಫ್ರೀ ಗೈಸ್, ಸ್ಟ್ರೆಸ್ ಫ್ರೀ. ನೋಡಿ ಗೈಸ್, ಇವಾಗ ನನ್ನ ಹಸ್ಬೆಂಡ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಾರಲ್ಲ, ಅವರು ಇಟ್ಕೊಂಡು ಹಿಂಗೆ ಉಜ್ಜಾಡ್ತಾ ಇಲ್ಲ. ಎಲ್ಲಿದೆ ಕೂದಲು ಹಂಗೆ ಪ್ರೆಸ್ ಮಾಡಿ ಹಿಂಗೆ ಹೋಗ್ತಾ ಇದ್ದಾರೆ ಹಿಂಗೆ. ಸೊ ಇಸ್ ನಾಟ್ ಇಲ್ಲಿಂದ ಹಿಂಗೆ ಎಳ್ಕೊಂಡು ಹೋಗ್ತಾ ಇಲ್ಲ, ಫೋರ್ಸ್ ಮಾಡ್ತಾ ಇಲ್ಲ, ಕೂದಲನ್ನ ಹಿಂಗೆ ಎಳಿತಾ ಇಲ್ಲ, ಜಸ್ಟ್ ಹಂಗೆ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಮಾಡಿದ್ರೆ ಏರ್ ಜಾಸ್ತಿ ಏರ್ ಫಾಲ್ ಆಗಲ್ಲ ಜಾಸ್ತಿ. ಸೊ ಏರ್ ರೂಟ್ಸ್ ಬಂದು ಸ್ಟ್ರಾಂಗ್ ಆಗಿ ಇಕ್ಕಕ್ಕೆ ಇಸ್ ಜಸ್ಟ್ ಹಂಗೆ ಮಸಾಜ್ ಮಾಡ್ತಿರೋದು. ಕೂದಲನ್ನ ಎಳಿತಾ ಇಲ್ಲ ಫೋರ್ಸ್ಫುಲ್ ಆಗಿ ಹಿಂದೆ ತಳ್ತಾ ಇಲ್ಲ. ಯಾವ ಡೈರೆಕ್ಷನಲ್ಲಿ ಆಯಿತೋ ಆ ಡೈರೆಕ್ಷನಲ್ಲೇ ಅವರು ಮಸಾಜ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಯು ಹ್ಯಾವ್ ಟು ಟಾಕ್ ವಿತ್ ಯೋರ್ ಹೇರ್, ಅಂಡರ್ಸ್ಟ್ಯಾಂಡ್ ಯೋರ್ ಹೇರ್ ರೂಟ್ಸ್. ಮತ್ತು ನಿಮ್ಮ ಕೂದಲನ್ನ ಇಟ್ಕೊಂಡು ಜಾಸ್ತಿ ಹಿಂಗೆ ಎಳಿಯೋಕ್ಕೆಲ್ಲ ಹೋಗ್ಬೇಡಿ. ಕೂದಲನ್ನ ಎಳಿಯೋಕ್ಕೆಲ್ಲ ಹೋಗ್ಬೇಡಿ. ಜಸ್ಟ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಆ ಡೈರೆಕ್ಷನಲ್ಲೇ ಮಸಾಜ್ ಮಾಡಿ. ಸೊ ಏರ್ ಫಾಲ್ ಜಾಸ್ತಿ ಆಗಲ್ಲ ಅಂತ. ದಟ್ ಈಸ್ ವೈ. ಹೈ ಗೈಸ್, ಐ ಆಮ್ ಬ್ಯಾಕ್. ಸ್ನಾನ ಮಾಡ್ಕೊಂಬಂದೆ. ಸೊ ಓಡಿಸ್ಕೊತಾ ಇದ್ದೀನಿ. ಇನ್ನು ಅರ್ಧ ಅವರಲ್ಲಿ, ಇವಾಗ ಟೈಮ್ ಬಂದು 5:30. ಇನ್ನು ಅರ್ಧ ಅವರಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬೇಗ ರೆಡಿ ಆಗಬೇಕು. ಒಂದು ಸ್ವಲ್ಪ ವರ್ಕೌಟ್ ಮಾಡಿ. ಆ್ಯಕ್ಚುಲಿ ನಾನು ಒಬ್ಬರು ಸ್ಟೂಡೆಂಟ್ ಕಾಲ್ ಮಾಡಿದರು. ಸೊ ಅವ್ರ ಹತ್ರ 1 hour ಮಾತಾಡ್ಬಿಟ್ಟು ಫೋನ್ ಇಕ್ಕಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿಲ್ಲ, ಜಸ್ಟ್ ಒಂದು 15 ನಿಮಿಷ ವರ್ಕೌಟ್ ಮಾಡಿ, ಒಂದು 200 ಟೈಮ್ಸ್ ಸ್ಕಿಪ್ಪಿಂಗ್ ಮಾಡಿ, ಮತ್ತು ಒಂದು ಸ್ವಲ್ಪ ಒಟ್ಟಿಗೆ ಸ್ಟಮಕ್ ಬೆಲ್ಲಿಗೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ, ಮತ್ತು ಬೆಳಿಗ್ಗೆ ಫುಲ್ಲು ಶೂಟಿಂಗ್ ಇತ್ತು. ಶೂಟಿಂಗ್ ಮಾಡಿ, ವಿಡಿಯೋ ಮಾಡಿ, ಎಡಿಟ್ ಮಾಡಿ, ಬ್ರ್ಯಾಂಡಿಗೆ ಕಳಿಸಿ, ಇಷ್ಟೊಂದು ಕೆಲಸ ಆಯಿತು. ಬಟ್ ದಿ ಡೇ ವಾಸ್ ವೆರಿ ಪ್ರೊಡಕ್ಟಿವ್ ಆಗಿ ಹೋಗ್ತಾ ಇದೆ ದಿ ಡೇ. ತುಂಬ ಜನ ನಾನು ಒಂದು Q&A ಒಂದು ಕ್ವೆಶನ್ಸ್ ಆಸ್ಕ್ ಮೀ ಕ್ವೆಶನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸೊ ಸಾಕಷ್ಟು ಜನ ಒಂದು ಮೆಸೇಜ್ ಹಾಕಿ ಕ್ವೆಶನ್ಸ್ ಕೇಳಿದ್ದಾರೆ. ಇವಾಗ ಅದಕ್ಕೆ ಆನ್ಸರ್ ಮಾಡಬೇಕು. ಕ್ಲಾಸ್ ಆದಮೇಲೆ
ಆನ್ಸರ್ ಮಾಡೋಣ ಅಂತ ಇದ್ದೀನಿ. ಜಾಸ್ತಿ ಬಂದು ಸ್ಕಿನ್ ಕೇರೇ ಕೇಳಿದ್ದೀರಾ. ಸ್ಕಿನ್ ಕೇರ್ ರೂಟೀನಲ್ಲಿ ಸ್ಕಿನ್ ಕೇರ್ ಜಾಸ್ತಿ ಜನ ಸ್ಕಿನ್ ಕೇರೇ ಕೇಳಿರೋದು. ಸೊ ನಾನು ಸ್ಕಿನ್ ಕೇರ್ ಜಸ್ಟ್ ಸಿಂಪಲ್ಲಾಗಿ ಇಕ್ತೀನಿ. ಬಟ್ ದೆನ್ ಮೈ ಸ್ಕಿನ್ ಕೇರ್ ಬಂದು ತುಂಬ ವೆರಿ ಸಿಂಪಲ್ ಬಟ್ ತುಂಬ ಎಫೆಕ್ಟಿವ್. ಓಕೆನಾ. ಸೊ ಜಾಸ್ತಿ ನಾನು ಆ ಕ್ರೀಮ್ ಈ ಕ್ರೀಮೆಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಿಮಗೆ ಗೊತ್ತು, ನಾನು ನನ್ನ ಸ್ಕಿನ್ ಕೇರ್ ಒಂದು ವ್ಲಾಗು ಹಾಕಿದ್ದೀನಿ. ಆ್ಯಂಡ್ ಸೇಮ್ ವೇ ನಮ್ಮ ಒಳಗಡೆ ನಾವು ಏನು ತಿಂತಾಯಿದ್ದೀವೋ ಸುಮ್ಮನೆ ಮೇಲೆ ಬರೀ ಮೇಲೆ ಮಾತ್ರ ಕ್ರೀಮ್ ಹಚ್ಕೊಂಡು ಬ್ಯೂಟಿ ಮಾಡಿದ್ರೆ ಸಾಕಾಗಲ್ಲ. ಯು ನೀಡ್ ಟು ಟೇಕ್ ಗುಡ್ ಫುಡ್. ಇಂಟೇಕ್ ಬಂದು ಚೆನ್ನಾಗಿರಬೇಕು, ಒಳ್ಳೆ ಫುಡ್ ತಿನ್ನಬೇಕು, ಶುಗರ್ ಕಟ್ ಮಾಡಬೇಕು, ಯಾವುದೇ ಲೈಕ್ ಜಾಸ್ತಿ ಫ್ಯಾಟ್ ಫುಡ್ ತಿನ್ನಬಾರ್ದು. ಆಲ್ವೇಸ್ ಆರ್ಗ್ಯಾನಿಕ್ ಫುಡ್ ತಿಂದ್ರೇ ಒಳಗಡೆ ಚೆನ್ನಾಗಿದ್ರೇ ಅದು ಮೇಲೆ ನಮ್ಮ ಸ್ಕಿನ್ ಮೇಲೆ ಎತ್ತಿ ತೋರಿಸೋದು. ಸೊ ಆದಷ್ಟು ನೀವು ಏನಾದ್ರು ಲೈಕ್ ಜಂಕ್ ಫುಡ್ಸ್ ತಿನ್ನೋರು ಆದರೆ, ಲೈಕ್ ಶುಗರ್ ಇಂಟೇಕ್ ಜಾಸ್ತಿ ತೊಗೊತೀರಾ ಅಂದರೆ, ಶುಗರ್ ಇಂಟೇಕ್ ಅಂದರೆ ಆಲ್ ವೈಟ್ ಫುಡ್ ಆದರೆ ಲೈಕ್ ಮೈದಾ, ರೈಸ್ ಆಗಿರಲಿ, ವೈಟ್ ಸಾಲ್ಟ್ ಆಗಿರಲಿ, ಶುಗರ್ ಆಗಿರಲಿ, ಮತ್ತು ಮಿಲ್ಕ್ ಆಗಿರಲಿ, ಯಾವುದೇ ಲೈಕ್ ವೈಟ್ ಪ್ರಾಡಕ್ಟ್ಸ್. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ನೋಡಿ. ಆ್ಯಂಡ್ ನಾನು ಜಾಸ್ತಿ ಆದಷ್ಟು ವೈಟ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡ್ತೀನಿ. ಸೊ ನೀವು ಅವಾಯ್ಡ್ ಮಾಡೋಕ್ಕೆ ನೋಡಿ, ಎಸ್ಪೆಷಲಿ ಹೆಣ್ಮಕ್ಳು. ಪ್ಲೀಸ್ ಅವಾಯ್ಡ್ ಇಟ್. ಅವಾಯ್ಡ್ ಮಾಡೋಷ್ಟು ನಿಮಗೆ ಒಳ್ಳೆಯದು. ಸೊ ಇವಾಗ ಬೇಸಿಕ್ ಇವಾಗ ನಾನು ಕ್ಲಾಸ್ ತೆಗಿತಾ ಇದ್ದೀನಲ್ಲ, ಸೊ ನಾನು ಕ್ಲಾಸ್ ತೆಗಿಯೋಕ್ಕೆ ಮುಂಚೆ ನಾನು ಹಿಂಗೆ ರೆಡಿ ಆಗ್ತೀನಿ ಅಂದರೆ, ಮಾಯ್ಶ್ಚರೈಸರ್ ಸ್ವಲ್ಪನೇ ಈ ಕ್ವಾಂಟಿಟಿನೇ ನಾನು ತೊಗೊಳ್ಳೋದು, ಇಷ್ಟೇ ತೊಗೊಳ್ಳೋದು ನಾನು. ಸೊ ಇದು ಒಂದು ನಾನು 8th ಸ್ಟ್ಯಾಂಡರ್ಡಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು 8th ಗ್ರೇಡಲ್ಲಿ ಇದ್ದಾಗಿಂದ ನಾನು ಈ ಪ್ರಾಡಕ್ಟೇ ನಾನು ಯೂಸ್ ಮಾಡೋದು. ಒಬ್ಬೊಬ್ಬರಿಗೆ ಹಿಮಾಲಯ ಸೂಟ್ ಆಗಲ್ಲ, ಐ ಡೋಂಟ್ ನೋ ವೈ, ಬಟ್ ದೆನ್ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ನನ್ನ ಫೇಸ್ ವಾಶ್ ಆಗಲಿ, ನಂದು ಕ್ರೀಮ್ ಪ್ರತಿಯೊಂದೂ ಹಿಮಾಲಯನೇ. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ಪ್ರಾಡಕ್ಟ್. ನಾನು ಇದು ಪ್ರಮೋಷನ್ ಆಗಿ ಏನು ಮಾಡ್ತಾಯಿಲ್ಲ, ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಇದುವರೆಗೂ ನನ್ನ ಫೇಸ್ ವಾಶು ಮಾಯ್ಶ್ಚರೈಸರ್ ನಾನು ಚೇಂಜೇ ಮಾಡಿಲ್ಲ. ಚೇಂಜ್ ಮಾಡಿದ್ರೆ ಐ ವಿಲ್ ಲೆಟ್ ಯು ನೋ. ಸೊ ಇವಾಗ ರೀಸೆಂಟಾಗಿ ನನ್ನ ಹತ್ರ ಇದು ಖಾಲಿ ಆಗಿಬಿಟ್ಟಿತ್ತು ಅಂತ ನಾನು ಜಸ್ಟ್ ಅವತ್ತು ನಾನು ಮೂಕಾಂಬಿಗೆ ಹೋಗ್ಬೇಕಾಯಿತು. ನೆಕ್ಸ್ಟ್ ಡೇ ಮೂಕಾಂಬಿಗಾಗೆ ಟ್ರಾವೆಲ್ ಮಾಡಬೇಕಾಯಿತು. ಅಲ್ಲಿ ತುಂಬ ಬಿಸಿಲಿರುತ್ತೆ ಆ್ಯಂಡ್ ಸನ್ ಟ್ಯಾನ್ ಆಗುತ್ತೆ ಅಂತ ನಾನು ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲಿ ಇದು ಲ್ಯಾಕ್ಮಿದು 95 ಸನ್ಸ್ಕ್ರೀನ್ ನಾನು ತೊಗೊಂಡಿದ್ದೆ. ಸೊ ಇವಾಗ ರೈಟ್ ನೌ ಐ ಆಮ್ ಯೂಸಿಂಗ್ ದ್ಯಾಟ್. ಸೊ ರೈಟ್ ನಾವು ನಾನು ಜಸ್ಟ್ ಕ್ಲಾಸ್ ತೆಗಿಯಾಗ ಮನೇಲಿರಾಗ ನಾನು ಈ ಸನ್ಸ್ಕ್ರೀನೇ ಅಪ್ಲೈ ಮಾಡ್ಕೊತಾ ಇರೋದು. ಬೀಳ್ಬೇಡಪ್ಪ. ಬೈತಾ ಇದ್ದಾರೆ ನನ್ನ ಹಸ್ಬೆಂಡು. ಸ್ಟ್ಯಾಂಡ್ ಇಟ್ಕೊಂಡು ಏನಕ್ಕೆ ಸೈಡಲ್ಲಿ ಹಿಂಗೆ ಇಟ್ಕೊಂಡು ವಿಡಿಯೋ ತೆಗಿತಾ ಇದೆಯಾ ಅಂತ. ಯಾ ಬೇಬಿ ಐ ವಿಲ್. ಇದೊಂದು ಲ್ಯಾಕ್ಮಿದು ನಾನು ಮನೇಲಿ ಮಾತ್ರ ಯೂಸ್ ಮಾಡೋಣ ಅಂತಿದ್ದೀನಿ. ಇಟ್ಸ್ ಅ ನೈಸ್. ನನಗೆ ಏನೂ ಅಷ್ಟು ಟ್ಯಾನ್ ಆಗಿಲ್ಲ ಆ್ಯಕ್ಚುಲಿ. ಮೂಕಾಂಬಿಗ ದೇವಸ್ಥಾನ ಅಲ್ಲೆಲ್ಲ ಸುತ್ತಾಡಿದ್ದು, ಬಿಸಿಲಲ್ಲಿ ಸುತ್ತಾಡಿದ್ದು, ನಂಗೆ ಮನೆಗೆ ಬಂದು ಡಿಫ್ರೆನ್ಸ್ ನೋಡಿದೆ. ನಂಗೆ ಯಾವುದೇ ಟ್ಯಾನ್ ಆಗಿಲ್ಲ. ಡೋಂಟ್ ಕಮ್ ಲೈಕ್ ದಿಸ್. ಮೋಸ್ಟ್ ಆಫ್ ಮೈ ಆಡಿಯನ್ಸ್ ಆರ್ ಫೀಮೇಲ್. ನೋಡಬಾರ್ದು ಅವರೆಲ್ಲ. ಅದಕ್ಕೆ ನಾನು ಇಲ್ಲಿದ್ದ ಮೊಬೈಲ್ ತಕ್ಷಣ ಹಿಂಗೆ ತಿರುಗಿಸ್ದೆ. ಆ್ಯಕ್ಚುಲಿ ಇವಾಗಲೇ ಅವರು ಶವರಿಂದ ಬಂದಿದ್ದು, ಸ್ನಾನ ಮಾಡ್ಕೊಂಬಂದರು. ನಗು. ಐ ಡೋಂಟ್ ವಾಂಟ್. ಐ ಲಿಟ್ ಯು ಬೇಬಿ, ಸೀರಿಯಸ್ಲಿ. ಸೊ ನಾನು ಇದು ಹಚ್ಕೊತಾ ಇದ್ದೀನಿ ರೈಟ್ ನಾವು. ಅದೇ ತಿಂತೀರಾ ನೀವು. ಆ್ಯಂಡ್ ನೆಕ್ಸ್ಟ್ ಲಿಪ್ ಬಾಮ್ ಬಂದು ನಾನು ಇದು ಗೈಸ್, ನಾನು ಸೀರಿಯಸ್ಲಿ ನಾನು ಈ ಪ್ರಾಡಕ್ಟ್ನ ಎಲ್ಲರಿಗೂ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಇದು ಯಾವುದೇ ಲೈಕ್ ಅಡ್ವರ್ಟೈಸ್ಮೆಂಟ್ ಪ್ರಮೋಷನಲ್ ಪ್ರಾಡಕ್ಟ್ ಅಲ್ಲ. ಬಿಕಾಸ್
ನಾನು ಫಸ್ಟ್ ಟೈಮೇ ನಾನು ಯೂಸ್ ಮಾಡಿದಾಗ ಐ ಗಾಟ್ ನೋ ಬಿಗ್ ಡಿಫ್ರೆನ್ಸ್. ಇದು ಬಂದು 800 rupees, ಬಟ್ ದೆನ್ ರಿಯಲಿ ವರ್ತ್ ಇಟ್. ನಿಮಗೆ ನೈಕಾದಲ್ಲಿ ತೊಗೊಂಡ್ರೆ ನಿಮಗೆ ಆಫರ್ಸ್ ಇರುತ್ತೆ. ಯು ಕ್ಯಾನ್ 600 700 ನಿಮ್ಗೆ ಸಿಗುತ್ತೆ. ಇಟ್ ಈಸ್ ಆಲ್ ನಿಮ್ಮ ಲಿಪ್. ಯಾ ಸೊ 700 ಏನೋ. ನಾನು ಮುಂಚೆ ಬಂದು ಬೇರೆ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೆ. ಈ ಲಿಪ್ ಬಾಮ್ ಇದು ಮತ್ತು ಇನ್ನೊಂದು ಇದು ಯೂಸ್ ಮಾಡ್ತಿದ್ದೆ ನಾನು. ರೀಸೆಂಟಾಗಿ ವಿಶ್ ಕೇರ್ದು ಯೂಸ್ ಮಾಡ್ತಿದ್ದೆ. ಇದು ಬಂದು ಪ್ರೈಸ್ ಇದರಲ್ಲಿಲ್ಲ, ಮೇ ಬಿ ಆ ಬಾಕ್ಸಲ್ಲಿದೆ. ಓಕೆ, ಪ್ಯಾಕೇಜಿಂಗ್ ಬಾಕ್ಸಲ್ಲಿತ್ತು, ಇದರಲ್ಲಿಲ್ಲ. ಸೊ ನಾನು ಇದು ಯೂಸ್ ಮಾಡ್ತಿದ್ದೆ. ಬಟ್ ರೈಟ್ ನಾವು ಇದು ಒಂದು ಸತಿ ಅಪ್ಲೈ ಮಾಡ್ಕೊಂಡ್ಮೇಲೆ ನನ್ನ ತುಟಿಗೆ ತುಂಬ ಡಿಫ್ರೆನ್ಸ್ ಗೊತ್ತಾಯಿತು. ಐ ಫೆಲ್ಟ್ ದಿಸ್ ಇಸ್ ವೆರಿ ನೈಸ್. ಐ ಫೆಲ್ಟ್ ವೆರಿ ಎಫೆಕ್ಟಿವ್. ನಾನು ಲಿಪ್ಪಿಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಓನ್ಲಿ. ಆದರೆ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಮನೇಲಿರಾಗ ಮಾತ್ರ ಲೈಕ್ ಲಾಂಗ್ ಡೇ ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಓನ್ಲಿ ಲಿಪ್ ಬಾಮ್ ಯೂಸ್ ಮಾಡಬೇಕು ಅಂತ ಇದ್ದರೆ ಆ ಟೈಮಲ್ಲಿ ಮಾತ್ರ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ನನಗೆ ಲಿಪ್ಸ್ಟಿಕ್ ಹಾಕ್ಕೊಬೇಕಂದ್ರೆ ಅಪ್ಲೈ ಮಾಡ್ಕೊಬೇಕಂದ್ರೆ ಆವಾಗ ನಾನು ಈ ಲಿಪ್ ಬಾಮ್ ಯೂಸ್ ಮಾಡಿ ಅದಾದಮೇಲೆ ಆನ್ ಟಾಪ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತೀನಿ. ಸೊ ರೈಟ್ ನಾವು ಮನೇಲಿರಾಗ ಮಾತ್ರ ಐ ವಿಲ್ ಯೂಸ್ ದಿಸ್. ನನ್ನ ಕ್ಲಾಸಿಗೆ ಲಿಪ್ಸ್ಟಿಕ್ ಎಲ್ಲ ಜಾಸ್ತಿ ಅಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಬಿಕಾಸ್ ಐ ಡೋಂಟ್ ಲೈಕ್. ಈಗ ಅಪ್ಲೈ ಮಾಡ್ಕೊಂಡ್ರೆ ಬೇರೆ ಲಿಪ್ ಬಾಮ್ ಬಂದು ಸ್ಮೆಲ್ ಇರುತ್ತೆ, ಮತ್ತು ನಾವು ಬೈ ಮಿಸ್ಸಾಗು ನಾಲ್ಗೆ ಟಚ್ ಆದ್ರೂ ಟೇಸ್ಟ್ ಇರುತ್ತಲ್ಲ. ಇದರಲ್ಲಿ ಟೇಸ್ಟ್ ಏನೂ ಇಲ್ಲ, ಸ್ಮೆಲ್ಲು ನೋ ಎನಿ ಸ್ಮೆಲ್. ನಾನು ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ಅಂತಲೇ ಫೀಲ್ ಇಲ್ಲ ನನಗೆ. ಸೊ ದಿಸ್ ಪ್ರಾಡಕ್ಟ್ ಬಂದು ಇಂಡಿ ವೈಲ್ಡ್ ಅಂತ. ಇಟ್ಸ್ ಅ ವೆರಿ ನೈಸ್ ಪ್ರಾಡಕ್ಟ್. ಯಾರು ಯೂಸ್ ಮಾಡಬೇಕಂದ್ರೆ ಪ್ಲೀಸ್ ಯೂಸ್ ಮಾಡಿ ಇದನ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ ಬಂದು ಗಾಡ್ ಬ್ಲೆಸ್ ಯು. ಸೊ ನೆಕ್ಸ್ಟ್ ಬಂದು ಐಬ್ರೋಸ್ ಫಿಕ್ಸ್ ಮಾಡ್ಕೊತೀನಿ. ನನಗೆ ಕ್ಯಾಮ್ರಾ ನೋಡೋಕ್ಕಿಂತ ಮಿರರ್ ನೋಡ್ಕೊಂಡು ರೆಡಿ ಆಗೋದೆ ತುಂಬ ಇಷ್ಟ. ಅದು ಕ್ಯಾಮ್ರಾ ನೋಡ್ಕೊಂಡು ಅದು ಹೆಂಗೆ ರೆಡಿ ಆಗ್ತಾರೋ ಬೇರೆಯವ್ರು ನೋಡ್ತೀನಿ, ನನ್ನ ಕೈಯಲ್ಲಿ ಆಗಲ್ಲಪ್ಪ. ಸೊ ಮೈ ಐಬ್ರೋಸ್ ಆರ್ ಪರ್ಫೆಕ್ಟ್. ಇವಾಗ ಔಟ್ಫಿಟ್ ಸೆಲೆಕ್ಟ್ ಮಾಡ್ತೀನಿ. ಔಟ್ಫಿಟ್ ಹಾಕ್ಕೊಂಡು ಬಂದು ಅದು ಆಮೇಲೆ ಶೂಟ್ ಮಾಡ್ತೀನಿ. ಬಾಯ್. ನೋಡಿ ಗಾಯ್ಸ್, ದೇವೇಟ ಭಯ ಪಟ್ಕೊಂಡು ಕರಿ ಲೀವ್ಸ್ ಕಿತ್ತುತ್ತಾ ಇದ್ದಾರೆ. ಇವಾಗ ಎಣ್ಣೆ ಮಾಡೋಕೆ ಹೋಗ್ತಾ ಇದ್ದಾರೆ ನಮ್ಮ ಕೂದಲಿಗೆ. ಸೊ ಹೌದೌದು, ನಿಮ್ದೆ ಬನ್ನಿ. ಇದು ಗಾಂಧಾರಿ ಚಿಲ್ಲಿ. ನೋಡಿ ಜಂಪ್ ಮಾಡಕ್ಕೆ ಎಷ್ಟು ಬೇರೆ ಇದ್ರೆ ಜಂಪ್ ಮಾಡಿ. ನಾಯಿಗಳಿಗೆ ಭಯ ಆಗ್ಬಿಡ್ತು. ನೋಡಿದಂಗಿತ್ತು ಕಾಮಿಡಿಯಾಗಿ. ಗೈಸ್, ಸೊ ನನ್ನ ಹಸ್ಬೆಂಡ್ ಬಂದು ಹೇರ್ ಆಯಿಲ್ ಮಾಡ್ತಾ ಇದ್ದಾರೆ. ಸಾರಿ, ನನ್ನ ಬೈ ಮಿಸ್ ಆಗಿ ನಾನು ಸ್ಟಾರ್ಟಿಂಗ್ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಸೊ ದಿಸ್ ಇಸ್ ದಿ ಪ್ರಾಸೆಸ್. ಇವಾಗ ಕ್ಯಾಸ್ಟರ್ ಆಯಿಲ್, ಇದು ಬಂದು ವೈಟ್ ಕ್ಯಾಸ್ಟರ್ ಆಯಿಲ್, ನಾಟ್ ಯೆಲ್ಲೋ ಕಲರ್. ಇದು ವೈಟ್ ಕಲರ್ ಬಂದು ಯಾವುದೇ ಶಾಪಲ್ಲಿ ಹೋದ್ರೂ ವೈಟ್ ಕ್ಯಾಸ್ಟರ್ ಆಯಿಲ್, ಇಲ್ಲ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿದ್ರೂ ಸಿಗುತ್ತೆ. ಇಟ್ಸ್ ಅ ವೈಟ್ ಕ್ಯಾಸ್ಟರ್ ಆಯಿಲ್ ತೊಗೊಂಡಿರೋದು. ಈ ಒಂದು ಫುಲ್ ಡಬ್ಬಿಯಿಂದ ಇವರು ಈ ವೆಸಲ್ಗೆ ಹಾಕೊಂಡಿದ್ದಾರೆ. ಮತ್ತೆ ಇದೇ ಲೆಂತಲ್ಲಿ ಇದು ಒಳಗಡೆ ಇಷ್ಟು ml ಆಯಿಲ್ ಇತ್ತು, ವೈಟ್ ಕ್ಯಾಸ್ಟರ್ ಆಯಿಲ್. ಸೇಮ್ ಕೊಕೊನಟ್ ಆಯಿಲ್, ಇದಕ್ಕೆ ಈ ಮೆಜರ್ಮೆಂಟಲ್ಲೇ ಕೊಕೊನಟ್ ಆಯಿಲ್ ತಗೊಂಡು ಈ ವೆಸಲ್ಗೆ ಹಾಕಿದ್ದಾರೆ. ವೆಸಲ್ಗೆ ಹಾಕ್ಬಿಟ್ಟು ಆ್ಯಂಡ್ ಕರಿ ಲೀವ್ಸ್ ಚೆನ್ನಾಗಿ ಒಂದು ಇಷ್ಟು ಅಂದರೆ ಒಂದು 4-5 ಒಂದು 6 ಕಡ್ಡಿಯಷ್ಟು ಕರಿ ಲೀವ್ಸ್, ಇಷ್ಟಾಗುತ್ತೋ ಅಷ್ಟು ಕರಿ ಲೀವ್ಸ್ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಆ್ಯಕ್ಚುಲಿ ಮುಂಚೆ ಕೊರೋನಾ ಟೈಮಲ್ಲಿ ನನ್ನ ಹಸ್ಬೆಂಡ್ ಬಂದು ಕೇರಳದಲ್ಲಿ ಇದ್ದಿದ್ದು. ಸೊ ಅವಾಗ ಇವರು ದಿನ ಶ್ಯಾಂಪು ಏನು ಯೂಸ್ ಮಾಡ್ತಾ ಇದ್ದಿಲ್ಲ ಕೂದಲಿಗೆ. ಈ ಎಣ್ಣೆ ಮಾಡಿಬಿಟ್ಟು ಈ ಥರ
ಕೂದಲಿಗೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ತಾ ಇದ್ರಂತೆ. ಅದಾದ್ಮೇಲೆ ಯಾವುದೇ ಶಾಂಪೂ ಯೂಸ್ ಮಾಡ್ತಾ ಇದ್ದಿಲ್ಲ. ನೆಕ್ಸ್ಟ್ ಡೇ ಸೇಮ್ ಪ್ರಾಸೆಸ್, ತಿರ್ಗಾ ಆ ಆಯಿಲ್ ಫುಲ್ ಯಾವಾಗ್ಲೂ ತಲೆಯಲ್ಲಿ ಇರ್ತದೆ. ಬಿಕಾಸ್ ಆ ಟೈಮಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಿಲ್ಲ, ಎಲ್ಲೂ ಮನೇಲೇ ಇರ್ತಾ ಇದ್ರಲ್ಲ. ಸೊ ಮನೇಲಿ ಅಷ್ಟು ಗಲೀಜ್ ಏನು ಇರಲ್ಲ. ಟ್ರಾವೆಲ್ ಮಾಡೋದ್ರಂದ್ರೆ ಲೈಕ್ ಪೊಲ್ಯೂಷನ್ ಇರುತ್ತೆ, ಕೂದಲು ಗಲೀಜ್ ಆಗುತ್ತೆ. ಸೊ ಶಾಂಪೂ ಹಾಕಿ ಏರ್ ವಾಶ್ ಮಾಡಬೇಕು. ಸೊ ಕೊರೋನಾ ಟೈಮಲ್ಲಿ ಅವ್ರು ಎಲ್ಲೂ ಹೋಗ್ತಾ ಇದ್ದಿಲ್ಲ, ಮನೇಲಿ ಮಾತ್ರ ಇರ್ತಾ ಇದ್ರಲ್ಲ. ಸೊ ದಟ್ ಈಸ್ ವೈ ಶಾಂಪೂ ಇಲ್ದಿರ ಕೂದಲಿಗೆ ಎಣ್ಣೆ ಹಾಕಿ ಹಂಗೆ ತಲೆಗೆ ಸ್ನಾನ ಮಾಡ್ತಾ ಇದ್ರು. ಅವಾಗ ಇವ್ರದ್ದು ಕೂದಲು ಎಷ್ಟು ತಿಕ್ಕಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಹೆಲ್ತಿಯಾಗಿತ್ತು ಇವ್ರ ಕೂದಲು. ನಾನು ಇಲ್ಲಿ ವಿಡಿಯೋ ಸೈಡಲ್ಲಿ ಹಾಕ್ತೀನಿ. ಸೊ ಇವಾಗ ನೋಡಿ ಹಿಂಗೆ ಉಕ್ಕುತ್ತಾ ಐತೆ. ಇದಾದ್ಮೇಲೆ ಏನಾಗ್ತೀರಾ ಅಷ್ಟೇ. ಕರಿ ಲೀವ್ಸ್ ಬಂದು ಜಾಸ್ತಿ ಬೇಯಬಾರ್ದು, ಲೈಕ್ ಬ್ಲ್ಯಾಕಿಶ್ ಆಗತ್ತಲ್ಲ ಆ ತರ. ಒಗ್ಗರಣೆ ಮಾಡಾಗಲ್ಲ ನಾವು, ಕರಿ ಲೀವ್ಸ್ ಬ್ಲ್ಯಾಕ್ ಆಗತ್ತಲ್ಲ ಆ ತರ ಆಗ್ಬಾರ್ದು. ಕರಿ ಲೀವ್ಸ್ ಬಂದು ಜಸ್ಟ್ ನಾರ್ಮಲ್ ಆಗಿ ಮೀಡಿಯಂ ಅಲ್ಲಿ ಬಾಯ್ಲ್ ಆಗಬೇಕು. ಇಟ್ ಶುಡ್ ಬಿ ಇನ್ ಗ್ರೀನ್ ಕಲರ್ ಓನ್ಲಿ. ಗ್ರೀನ್ ಕಲರ್ ಅಲ್ಲೇ ಇರ್ಬೇಕು, ಆ ಕಲರ್ ಅಲ್ಲೇ ಇರ್ಬೇಕು. ಸೊ ನೀವು ಸ್ಟವ್ನ ಸಿಮ್ ಅಲ್ಲಿ ಇಟ್ಬಿಟ್ಟು ಈ ತರ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇವಾಗ ಕರಿ ಲೀವ್ಸ್ ಈ ತರ ಕ್ರಿಸ್ಪಿಯಾಗಿ ಕಾಣಬೇಕು ನಿಮಗೆ. ನೋಡಿ ಈ ತರ ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ, ಕರಿ ಲೀವ್ ಸೌಂಡ್ ಬರುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಕಾಣಬೇಕು, ಅಷ್ಟೇ ಸಾಕು. ಆ ಟೈಮಲ್ಲಿ ಆಫ್ ಮಾಡಬೇಕು. ಈ ಎಣ್ಣೆನ ಇವಾಗ ಒಂದು ಸ್ವಲ್ಪ ಹಾರಕ್ ಬಿಡಬೇಕು. ಎಣ್ಣೆನ ಹಾರದ್ಮೇಲೆ ಇವಿಯಾನ್ 400 mg ಕ್ಯಾಪ್ಸೂಲ್ ವೈಟಮಿನ್ ಇ, ಈ ಟ್ಯಾಬ್ಲೆಟು ಇಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ, ಒಂದು 30 ಟ್ಯಾಬ್ಲೆಟ್ಸ್ ಇಲ್ಲ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಮೆನಿ ನಿಮ್ಗೆ ನಿಮ್ಮ ಕೈಯಲ್ಲಿ ಇಷ್ಟ ಆಗಿ ತೊಗೊಳಕ್ಕೆ, ಐ ಮೀನ್ ನಿಮ್ಮ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ತೊಗೊಂಡು, ಇಷ್ಟ ಆಗ್ತಿರೋ ಇಟ್ಸ್ ಲೆಫ್ಟ್ ಟು ಯು. ಯಾಕಂದರೆ ನೀವು ಇಷ್ಟು ಜಾಸ್ತಿ ಆಗ್ತಿರೋ ಅಷ್ಟೇ ನಿಮಗೆ ಬೆನಿಫಿಟ್. ಸೊ ಅದು ವೈಟಮಿನ್ ಇ ಆಯಿಲ್ ಅದು. ಸೊ ಅದು ಯು ಗಾಟ್ ಹರ್ಟ್ ಸೊ ಅದನ್ನ ಎಣ್ಣೆ ಹಾರಿದ್ಮೇಲೆ ನೀವು ವೈಟಮಿನ್ ಇ ಆಯಿಲು ಆ್ಯಡ್ ಮಾಡಬೇಕು ಆಯಿಲ್ ಒಳಗಡೆ. ಸೊ ಅದಾದಮೇಲೆ ಒಂದು ಕಂಟೈನರ್ ಥರ ಇಟ್ಕೊಳ್ಳಿ, ನಿಮಗೆ ಆಯಿಲ್ ಬಾಟಲ್ ಥರ, ಅದರಲ್ಲಿ ಹಾಕ್ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್. ಸೊ ಇದು ಅಟ್ಲೀಸ್ಟ್ 1 ತಿಂಗಳಾದ್ರೂ ಯೂಸ್ ಮಾಡಿ. ಬಿಕಾಸ್ ನಿಮ್ಮ ಕೂದಲು ಹೇರ್ ಬಂದು ಆಕ್ಸೆಪ್ಟ್ ಮಾಡಬೇಕು ಆ ಪರ್ಟಿಕ್ಯುಲರ್ ಆಯಿಲ್ನ. ಒಂದಿನೇ ಯೂಸ್ ಮಾಡಿಬಿಟ್ಟು ಅಯ್ಯೋ ಏರ್ ಫಾಲ್ ಆಯಿತು ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಬಿಕಾಸ್ ನಿಮ್ಮ ರೂಟ್ಸ್, ನಿಮ್ಮ ಹೇರ್ ರೂಟ್ಸ್ ಬಂದು ಎಕ್ಸೆಪ್ಟ್ ಮಾಡಬೇಕು, ಆ ನ್ಯೂ ಆಯಿಲ್ ನ ಎಕ್ಸೆಪ್ಟ್ ಮಾಡಬೇಕು. ಸೊ ಅಂಟಿಲ್ ದೆನ್ ಯು ಹ್ಯಾವ್ ಟು ವೇಟ್. ಐ ಆಮ್ ಗಿವಿಂಗ್ ಅ ಗುಡ್ ಟ್ರೀಟ್ಮೆಂಟ್ ಫಾರ್ ಮೈ ಹೇರ್.